ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ, ಇದರ ಒಂದು ಹೆಸರನ್ನು ಗೆಸ್ ಮಾಡಿ, ರೆಸಿಪಿಯನ್ನು ಗೆಸ್ ಮಾಡಿ ಅಂತ ಹೇಳಿ. ಕೆಲವರು ಅದನ್ನು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ, ಕೆಲವರಿಗೆ ಸ್ವಲ್ಪ ರಾಂಗ್ ಆಗಿದೆ. ಬಟ್ ಪರವಾಗಿಲ್ಲ, ನೀವು ರೆಸ್ಪಾಂಡ್ ಮಾಡಿದ್ರಲ್ಲ, ಅದೇ ನನಗೆ ಖುಷಿ ಆಯಿತು. ಇವತ್ತು ನಾನು ಹೆಲ್ದಿಯಾಗಿರುವಂತಹ ಒಂದು ಮಯೋನೀಸ್ನ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಮಯೋನೀಸ್ ಅಂತ ಹೇಳುವಾಗ ನಮಗೆ ಖುಷಿ ಆಗ್ತದೆ, ತಿನ್ನಲಿಕ್ಕೆಲ್ಲ ಖುಷಿ ಆಗ್ತದೆ. ಬಟ್ ಅದನ್ನು ಮಾಡುವ ಆ ಒಂದು ವಿಧಾನ, ಅದಕ್ಕೆ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ನೋಡಿದರೆ ಕೊಡೋದೇ ಬೇಡ ಅಂತ ಹೇಳಿ ಅನ್ನಿಸ್ತದೆ. ಮಕ್ಕಳಿಗಂತೂ ಸ್ಪೆಷಲಿ ಯೂಸ್ ಮಾಡೋದೇ ಬೇಡ ಅಂತ ಹೇಳಿ ಅನ್ನಿಸ್ತದೆ. ಸೊ ಅದೆಲ್ಲ ಯಾವುದೂ ಕೂಡ ಇಲ್ಲದೆ ಹೆಲ್ದಿಯಾಗಿರುವಂಥ ವರ್ಷನ್ನ ನನಗೆ ಹೀಗೇ ಸ್ಕ್ರೋಲ್ ಮಾಡುವಾಗ ಸಿಕ್ಕಿತ್ತು. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ ಹೇಳಿ ಒಂದು ಹೆಲ್ದಿ ವರ್ಷನ್ ಆಫ್ ಮಯೋನೀಸ್ನ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ ಇದು. ಕ್ವಿಕ್ಕಾಗಿ ರೆಸಿಪಿಯನ್ನು ನೋಡುವ. ನಾನಿಲ್ಲಿ 2 ಹಾರ್ಡ್ ಬಾಯ್ಲ್ಡ್ ಎಗ್ಸನ್ನು ತಗೊಂಡಿದ್ದೇನೆ. ಎಗ್ಗನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ತಗೊಳ್ಳುವಂಥದ್ದಷ್ಟೇ. ತಣ್ಣಗಾದ ನಂತರ, ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾನಿಲ್ಲಿ ಅದರ ಶೆಲ್ಲನ್ನೆಲ್ಲ ತೆಗೆದಿದ್ದೇನೆ. ಈಗ ಆ ಎಗ್ಗನ್ನು ಈ ರೀತಿಯಲ್ಲಿ ಕಟ್ ಮಾಡಿ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಕೊಡ್ತಾ ಇದ್ದೇನೆ. ಇಲ್ಲಿ ನಾನು 2 ಎಗ್ಗನ್ನು ತಗೊಂಡಿದ್ದೇನೆ. ನಿಮಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕಿದ್ದರೆ ಕಡಿಮೆ ಕ್ವಾಂಟಿಟಿಯಲ್ಲಿ 1 ಎಗ್ಗನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಹಸಿ ಎಗ್ಗನ್ನು ಯೂಸ್ ಮಾಡಿ ನಾವು ಮಾಡುವಂಥದ್ದಲ್ವ ಎಗ್ ವೈಟನ್ನು, ನಾರ್ಮಲಿ ಈ ಶಾಪಲ್ಲೆಲ್ಲ ಸಿಗುವಂಥದ್ದು. ಬಟ್ ಇಲ್ಲಿ ಬಾಯ್ಲ್ಡ್ ಎಗ್ಗನ್ನು ಹಾಕಿ ಮಾಡ್ತಾ ಇರೋದ್ರಿಂದ ತುಂಬಾ ಹೆಲ್ದಿ. ಇಲ್ಲಿ ನಾನು 2 ಚಿಕ್ಕ ಚಿಕ್ಕ ಗಾರ್ಲಿಕ್ನ ಕ್ಲೋಸನ್ನು ಹಾಕಿ ಕೊಟ್ಟಿದ್ದೇನೆ, ಬೆಳ್ಳುಳ್ಳಿಯನ್ನು. ನೆಕ್ಸ್ಟ್ ಒಂದು ಚಿಕ್ಕ ಈ ಐಸ್ ಕ್ರೀಮ್ ಸ್ಪೂನ್ ಸಿಗ್ತದಲ್ಲ, ಅಂದರೆ 1/4 ಟೀ ಸ್ಪೂನ್ ಸಕ್ಕರೆ ಹಾಕಿ ಕೊಟ್ಟಿದ್ದೇನೆ. ಸೊ 1/4 ಟೀ ಸ್ಪೂನ್ ಅರ್ಧದಷ್ಟು ನಾನಿಲ್ಲಿ ಉಪ್ಪನ್ನು ಹಾಕಿ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ಆ ಟೀ ಸ್ಪೂನಲ್ಲಿ, ಅಂದರೆ ಐಸ್ ಕ್ರೀಮ್ ಸ್ಪೂನ್ ಸಿಗ್ತದಲ್ಲ, ಸೊ ಅದೇ ಸ್ಪೂನಲ್ಲಿ ಅಂದರೆ 1/4 ಟೀ ಸ್ಪೂನ್ ಅಷ್ಟು ಒಂದು ವೈಟ್ ವಿನಿಗರ್ ಬರ್ತದಲ್ಲ, ಕುಕ್ಕಿಂಗಿಗೆ ನಾವು ಹಾಕ್ತೀವಲ್ಲ, ಆ ವಿನಿಗರನ್ನು ಹಾಕಿ ಕೊಟ್ಟಿದ್ದೇನೆ. ನೀವು ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಪೆಪ್ಪರನ್ನು ಹಾಕಿದ್ದೇನೆ ನಾನು, ಅದು ಕೂಡ ಸೇಮ್ ಆ ಸ್ಪೂನಲ್ಲಿ 1 ಸ್ಪೂನಷ್ಟು ಪೆಪ್ಪರನ್ನು ಹಾಕಿದ್ದೇನೆ. ನೆಕ್ಸ್ಟ್ ಇಲ್ಲಿ ಮೆಲ್ಟೆಡ್ ಬಟರ್, ಅಂದರೆ ತುಂಬ ಬಿಸಿಯಾಗಿರುವಂಥದ್ದಲ್ಲ, ಜಸ್ಟ್ ಮೆಲ್ಟ್ ಆದಂತಹ ಬಟರ್. ಇದು ಆಪ್ಷನಲ್ಲ, ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇದರಲ್ಲಿ ನಾವು ಯಾವುದೇ ರಿಫೈನ್ಡ್ ಆಯಿಲನ್ನು ಏನು ಕೂಡ ಬಳಸ್ತಾ ಇಲ್ಲ. ಇಲ್ಲಾಂದರೆ 1/2 ಕಪ್ ಅಷ್ಟು ಆಯಿಲ್ ಹಾಕಬೇಕಾಗಿ ಬರ್ತದೆ ಒಂದು ಮಯೋನೀಸನ್ನು ರೆಡಿ ಮಾಡಲಿಕ್ಕೆ. ಬಟ್ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಲ್ಟೆಡ್ ಬಟರನ್ನು ಹಾಕಿದ್ದೇನೆ, ಬಿಸಿ ಇಲ್ಲದೆ ಇರುವಂತಹ ನಾರ್ಮಲ್ ಬಟರ್. ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು, ನಾರ್ಮಲ್ ಹಾಲಿದೆ ಅಲ್ಲ, ಅದನ್ನು ಹಾಕಿದ್ದೇನೆ. ಅದು ಕೂಡ ಬಿಸಿ ಇಲ್ಲ, ರೂಮ್ ಟೆಂಪ್ರೇಚರ್ ಹಾಲನ್ನು ಹಾಕಿ ಚೆಂದ ಮಾಡಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಗ್ರೈಂಡ್ ಮಾಡುವಾಗ ನಿಮಗೆ ತುಂಬಾ ಟೈಟ್ ಆಗ್ತಾ ಇದೆ ಅಂತ ಹೇಳಿ ಅನಿಸಿದರೆ ಸ್ವಲ್ಪ ಹಾಲನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ ಕೊಡ್ಬೋದು. ಬಟ್ ಸ್ವಲ್ಪ ತಿಕ್ಕಾಗಿಯೇ ಮಾಡಿ ತೆಕ್ಕೊಳ್ಳಿ. ನೆಕ್ಸ್ಟ್ ಇದು ಗಟ್ಟಿ ಆಗ್ತದೆ ಸ್ವಲ್ಪ ಹೊತ್ತಲ್ಲಿ, ನಾವು ಎಗ್ಗನ್ನು ಹಾಕಿರೋದ್ರಿಂದ ಸ್ವಲ್ಪ ಹೊತ್ತಲ್ಲಿ ಇದು ತಿಕ್ಕಾಗಿ ಬರ್ತದೆ. ನೀವು ನೋಡ್ಬೋದು ಈಗನೇ ಕನ್ಸಿಸ್ಟೆನ್ಸಿ ಶಾಪಿಂದೆಲ್ಲ ತರುವಂತಹ ಅದೇ ರೀತಿಯಲ್ಲಿದೆ. ಟೇಸ್ಟ್ ಕೂಡ ಅದೇ ರೀತಿಯಲ್ಲಿ ಬರ್ತದೆ, ತುಂಬಾ ಟೇಸ್ಟಿಯಾಗಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಹೇಗಾಗ್ಬೋದೋ ಏನೋ ಅಂತ ಹೇಳಿ ನನಗೊಂದು ಡೌಟ್ ಇತ್ತು. ಬಟ್ ತುಂಬಾ ಖುಷಿ ಆಯಿತು ನನಗೆ ಈ ಒಂದು ಪರ್ಫೆಕ್ಟ್ ಆಗಿರುವಂಥ ಹೆಲ್ದಿಯೆಸ್ಟ್ ರೆಸಿಪಿ ನನಗೆ ಸಿಕ್ಕಿರೋದ್ರಿಂದ. ಇಲ್ಲಿ ನಾನು ಒಂದು ಮಯೋನೀಸನ್ನು ಮೆಲ್ಟ್ ಮಾಡಿದ್ದೆ ಅಲ್ಲ ಆಗ ಬಟರ್, ಸೊ ಅದೇ ಬೌಲಲ್ಲಿ ಹಾಕಿ ತಗೊಳ್ತಾ ಇದ್ದೇನೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಬಿಸಿ ಎಲ್ಲ ಇರುವಾಗ ಹಾಕಲಿಕ್ಕಿಲ್ಲ, ರೂಮ್ ಟೆಂಪ್ರೇಚರಿಗೆ ಬಂದ ನಂತರನೇ ಹಾಕಲಿಕ್ಕೆ. ಸೊ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಕ್ರೀಮಿ ಆಗಿದೆ ಅಂತ ಹೇಳಿ. ಶಾಪಿಂದ ತರುವ ಅದೇ ರೀತಿಯ ಒಂದು ಟೆಕ್ಸ್ಚರ್ ಇರುವಂತಹ ಮಯೋನೀಸ್ ಇದು. ತುಂಬಾ ಹೆಲ್ದಿ, ಇನ್ಸ್ಟೆಂಟಾಗಿ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು, ಹಾಗೂ ತುಂಬಾ ಈಸಿ ಕೂಡ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಯೇ ಮಾಡುವಂಥದ್ದು. ಮಕ್ಕಳಿಗೆ ಕೂಡ ನಾವು ಕೊಡ್ಬೋದು ಧೈರ್ಯವಾಗಿ. ಯಾವುದೇ ಇನ್ಫೆಕ್ಷನ್ನ ಅಥವಾ ಆಯಿಲ್ ಇದೆ ಅನ್ನುವಂತಹ ಗಿಲ್ಟ್ ಬೇಡ. ಸೊ ಗಿಲ್ಟ್ ಫ್ರೀಯಾಗಿ ನಾವು ನಮ್ಮ ಮಗುವಿಗೆ ಕೊಡಬಹುದಾದಂತಹ ಒಂದು ಈಸಿಯಾಗಿರುವಂತಹ ಮಯೋನೀಸ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಲಿಕ್ಕೆ ಮರಿಬೇಡಿ. ಇದನ್ನೇ ಯೂಸ್ ಮಾಡಿ ನಾನು ಚಪಾತಿ ರೋಲ್ಸನ್ನು ಕೂಡ ಮಾಡ್ತೇನೆ, ಸಿಯಾನ್ ಸಂಜೆ ಬರುವಾಗ ಕೊಡಲಿಕ್ಕೆ ಅಂತ ಹೇಳಿ. ನಾನು ಪುದೀನ ಎಲೆಯನ್ನು ಹುಡುಕ್ಲಿಕ್ಕೆ ಹೋದೆ, ನನ್ನ ಪಾಟಲ್ಲಿ ಇತ್ತಲ್ಲ ಪುದೀನ, ಅದೆಲ್ಲ ಹೋಗಿದೆ, ಎಲೆ ಸಿಗಲಿಲ್ಲ. ನಾನು ಸಿಯಾನ್ ಕೇಳಿದ ನನ್ನ ಹತ್ರ ಎಂತ ಹುಡುಕೋದಂತ ಎಲೆ ಅಂತ ಹೇಳಿದಕ್ಕೆ ನನಗೆ ದಾಸವಾಳದೆಲೆ ತಂದು ಕೊಟ್ಟಿದ್ದ. ಸೊ ಅವನ ಸಮಾಧಾನಕ್ಕಂತ ಹೇಳಿ ಅದನ್ನು ಕೂಡ ಒಮ್ಮೆ ಇಟ್ಟಿದೆ. ನಾನು ವಿಡಿಯೋ ಶೂಟ್ ಮಾಡುವಾಗ ಅವನು ನನ್ನ ಹಿಂದೆನೇ ಇರ್ತಾನೆ. ಸೊ ಅವನು ತಂದುಕೊಟ್ಟ ಎಲೆನೊಮ್ಮೆ ಇಟ್ಟು ಅವನಿಗೆ ತೋರಿಸಿದ್ದೇನೆ. ಸೊ ಈ ರೆಸಿಪಿಯನ್ನು ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಈಸಿಯಾಗಿದೆ. ಜಸ್ಟ್ ಎಗ್
ಬಾಯ್ಲ್ಡ್ ಎಗ್, ಶುಗರ್, ವಿನೆಗರ್, ಪೆಪ್ಪರ್, ಸಾಲ್ಟ್ ಮತ್ತು ಸ್ವಲ್ಪ ಬಟರ್ ಬೇಕಾದರೆ ಆಪ್ಷನಲ್, ಇಲ್ಲಾದರೆ ಮಿಲ್ಕ್ ಇಷ್ಟನ್ನು ಆ್ಯಡ್ ಮಾಡಿ ಮಾಡುವಂಥ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ. ಇದನ್ನು ನಾನು ಸಿಯೋನ್ಗೆ ಚಿಕನ್ ನಾನು ಫ್ರೈ ಮಾಡಿ ಇಟ್ಟಿದ್ದೆ. ಸೊ ಸಂಜೆ ಟೈಮ್ನಲ್ಲೆಲ್ಲ ಅವನು ಬಂದ ನಂತರ ಸ್ಕೂಲಿಂದ ಈ ರೀತಿ ಏನಾದರೂ ಒಂದು ಸ್ನ್ಯಾಕ್ಸನ್ನು ಮಾಡಿಕೊಟ್ರೆ ಅವನು ತಿಂತಾನೆ. ಸೊ ಈ ಒಂದು ಮ್ಯಾನೇಸನ್ನು ನಾನು ಇವತ್ತು ಮಾಡಿದರೆ ನಾಳೆ ಒಂದು ದಿನಕ್ಕೆ ಇಟ್ಟು ಯೂಸ್ ಮಾಡ್ತೇನೆ ಅಷ್ಟೇ, ಮತ್ತು ಫ್ರಿಜ್ಜಲ್ಲಿ ಇಡಬೇಕು. ನಾಳೆ ಒಂದು ದಿನಕ್ಕೆ ಯೂಸ್ ಮಾಡ್ತೇನೆ, ಮತ್ತು ಯೂಸ್ ಮಾಡೋದಿಲ್ಲ. ಕೆಲವೊಮ್ಮೆ ಮೇ ಬಿ ಇದು ಇವತ್ತೇ ಮುಗೀತದೆ, ಮುಗಿಲಿಲ್ಲ ಆದರೆ ನಾಳೆವರೆಗೆ ಇಟ್ಕೊಳ್ತೇನೆ ಅಷ್ಟೇ ಫ್ರಿಜ್ಜಲ್ಲಿ. ಅದರ ನಂತರ ನಾನು ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸಿಂಗಲ್ ಎಗ್ಗನ್ನು ಯೂಸ್ ಮಾಡಿ ಕೂಡ ನೀವು ಮಾಡ್ಕೊಳ್ಬೋದು. ಫ್ರೆಶ್ ಆಗಿ ಮಾಡಿ ಫ್ರೆಶ್ ಆಗಿ ತಿನ್ನಿ. ಇಡೋದನ್ನು ನಾನು ಪ್ರಿಫರ್ ಮಾಡೋದಿಲ್ಲ. ನಾನು ಇಷ್ಟರವರೆಗೆ ಇಡಲಿಲ್ಲ, ಬೇಕಾದರೆ ಇಡ್ಬೋದು, ಮತ್ತು ಡಿಫ್ರೋಸ್ಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಬಟ್ ಫ್ರೆಶ್ ಮಾಡಿ ಆಗನೇ ತಿನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಹಾಗೂ ಹೆಲ್ದಿ ಕೂಡ. ಸೊ ಇಲ್ಲಿ ನಾನು ಆಲ್ರೆಡಿ ಸಿಯೋನ್ಗೆ ತಂದು ಕೊಟ್ಟಿದ್ದೇನೆ. ಅವನ ನಂತರ ಕೇಳ್ತಾ ಇದ್ದಾನೆ ಇದೆಂತ ಅಂತ ಹೇಳಿ. ಏಕೆಂದರೆ ನಾನು ಅಪರೂಪಕ್ಕೆ ಮಯೋನೀಸನ್ನು ಕೊಡುವಂಥದ್ದು. ಮೊದಲೆಲ್ಲ ನಾನು ಎಗ್ ವೈಟಿದು ಮಯೋನೀಸನ್ನು ಮಾಡ್ತಾಯಿದ್ದೆ. ಅದು ತುಂಬಾ ಟೇಸ್ಟಿ ಆಗ್ತದೆ ರಿಫೈನ್ಡ್ ಆಯಿಲೆಲ್ಲ ಹಾಕಿ ಮಾಡುವಾಗ. ಬಟ್ ಹೆಲ್ತಿಗೆ ಒಳ್ಳೆಯದಲ್ವೇ ಅಲ್ಲ ಸ್ವಲ್ಪ ಕೂಡ. ಆದರೆ ಈ ರೀತಿ ಒಂದು ಹೆಲ್ದಿ ರೆಸಿಪಿ ನಮಗೆ ಸಿಕ್ಕಿದಾಗ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡಲಿಕ್ಕೆ ಏನಲ್ವ ಗಿಲ್ಟೇ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಕೊಡ್ತಾ ಇದ್ದೇನೆ. ಸಿಯೋನ್ಗೆ ಎಗ್ ಅಂದರೆ ಬಾಯ್ಲ್ಡ್ ಎಗ್ ಅಂದರೆ ಅವ್ನು ತಿನ್ನೋದೇ ಇಲ್ಲ. ಬಟ್ ಈ ರೀತಿ ಮಾಡಿ ಕೊಡುವಾಗ ಎಗ್ ಕೂಡ ಹೊಟ್ಟೆಗೆ ಹೋಗ್ತದೆ. ಸೊ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳ್ತೇನೆ. ಮತ್ತು ನಿಮಗೆ ಗೊತ್ತಿರೋರೊಟ್ಟಿಗೆ ಶೇರ್ ಕೂಡ ಮಾಡಿ, ಅವರಿಗೆ ಕೂಡ ಯೂಸ್ ಆಗಲಿ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ಆಗಿರುವಂತಹ ಹೆಲ್ದಿ ರೆಸಿಪಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.